ಸಚಿವರು ತಿಮ್ಮಾಪುರ ಸರ್ ಅವ್ರ ಮನೆಗೆ ಹೋಗಿ ಭೇಟಿಯಾಗಿದ್ರಿ. ಏನ್ ಹೇಳ್ತೀರಿ ಸರ್? ಈಗ ಏನ್ ಸಮಾಧಾನ ಆಯ್ತಾ? ಏನ ನೋಡಿ, ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಮಾಜಿ ಸಚಿವರು, ಇವತ್ತು ಅವರಿಗೆ ಒಂದು ಸೌಜನ್ಯ ರೀತಿಯಲ್ಲಿ ನಾನು ಹೋಗಿ ಭೇಟಿಯಾಗಿ ಅವರಿಗೆ ಈ ರೀತಿ ಬರ ಪರಿಶೀಲನೆ ಮಾಡ್ತಾ ಇದ್ದೀನಿ. ನಿಮ್ಮ ತಾಲೂಕಲ್ಲಿ ಲೋಕಾಪುರದಲ್ಲಿ ಕೂಡ ಆಗಿದೆ. ಅವ್ರಿಗೆ ಭೇಟಿಯಾಗಿ ಆ ವಿಚಾರಗಳನ್ನು ತಿಳಿಸಿ ಅವರಿಗೆ ಒಂದು ವಿಚಾರವನ್ನು ತಿಳಿಸಿ ಅವರಿಗೆ ತಮ್ಮ ಮಾರ್ಗದರ್ಶನ ಸಲಹೆ ನಮ್ಮ ಮೇಲೆ ನಮ್ಮ ಜೊತೆ ಇರ್ಲಿ ಅಂತ ನಮ್ಮ ಮಾತನ್ನ ಹೇಳಿ ಬಂದಿದ್ದೀನಿ. ಆಡಿಯೋ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿಲ್ಲ. ನೋಡ್ರಿ, ನನ್ನ ಕೆಲಸ ಒಗ್ಗೂಡಿಸುವಂಥದ್ದು. ಇವತ್ತು ಈ ಜಿಲ್ಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರ್ಲಾರ್ದು ಹಿಂದೆ ಏನಾದ್ರು ಆಗಿರ್ಬೋದು, ಆದ್ರೆ ಮುಂದೆ ನನ್ನ ಕಾಲದಲ್ಲಿ ಅದು ಆಗೋದಕ್ಕೆ ಬಿಡೋದಿಲ್ಲ. ಯಾವುದೇ ವಿಚಾರ ಇರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ, ಅವನ್ನ ಸರಿಪಡಿಸ್ಕೊಂಡು ಒಂದು ರೆಸ್ಪೆಕ್ಟ್ ಮಾಡಿ ಹೇಳ್ತಾರೆ. ಅದನ್ನ ಸ್ವಲ್ಪ ಮಾತಾಡಿದ್ರೆ ನಿಜ, ಯಾರೋ ಬಿಜೆಪಿ ಮಾಡ್ತಾರೆ ಅಲ್ಲ, ಕೊಡ್ಲಿಲ್ಲ, ಕಂಪ್ಲೇಂಟ್ ಕೊಡ್ಲಿ ಅವರು. ಆ ರೀತಿ ಆದ್ರೆ ಅದನ್ನ ಕುಲ್ಲಂಕುಲ್ಲವಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾನು ಖಂಡಿತವಾಗಿ ಹೇಳ್ತೀನಿ, ಅದನ್ನ ಪರಿಶೀಲನೆ ಮಾಡೋದಕ್ಕೆ ಕಳ್ಸೋಣ. ಆ ರೀತಿ ಆಗಿದ್ರೆ ಚೆಕ್ ಮಾಡೋಣ, ಅದಕ್ಕೆ ಮುಂದೆ ವರಿಷ್ಠ ಏನ್ ನಿರ್ಧಾರ ತಗೋತಾರೆ ವಿಚಾರ. ಬಹುತೇಕ ಇನ್ನು 2 ದಿವಸದಲ್ಲಿ ನಾನು ಪೂರ್ಣ, ಇನ್ನು ನಮ್ಮ ಬೀಳಗಿ ಮತಕ್ಷೇತ್ರ ಒಂದು ಉಳಿದಿದೆ ಮತ್ತು ಲೋಕಾಪುರ, ಅವರು ನಾಳೆ ಹೋಗೋಣ ಅಂತ ಸನ್ಮಾನ್ಯ ಅರವಿಂದ್ ತಿಮ್ಮಾಪುರ ಹೇಳಿದ್ದಾರೆ. ಅವ್ರು ಕರ್ಕೊಂಡು ನಾಳೆ ಸ್ಥಳಿಗೆ ಭೇಟಿ ಕೊಟ್ಟು, ಮತ್ತು ಬೀಳಗಿ ಮತಕ್ಷೇತ್ರದ ನಮ್ಮ ಜೆ ಟಿ ಪಾಟೀಲ್ ಸಾಹೇಬರು ಕೂಡ, ಅವ್ರಿಗೂ ಕೂಡ ಹುಷಾರಿರಲಿಲ್ಲ, ಅವ್ರನ್ನೂ ಕರ್ಕೊಂಡು ನಾಳೆ 2 ಮುಗಿಸ್ಕೊಂಡು ವರದಿಯನ್ನು ನಾನು ಸರ್ಕಾರ ಸಲ್ಲಿಸ್ತೇನೆ.